ಗಾನ ಕೋಗಿಲೆ ಎಸ್ ಜಾನಕಿಯವರು ಇನ್ನಿಲ್ಲ. ಅವರ ಅಂತಿಮ ದರ್ಶನವನ್ನ ಪಡೆದು ಅಭಿಮಾನಿ ಬಳಗ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದೆ. ಪಾರ್ಥಿವ ಶರೀರದ ದರ್ಶನವನ್ನ ಪಡೆದ ವೇಳೆ ಜನರು ಭಾವುಕರಾಗಿದ್ದಾರೆ. ಜಾನಕಮ್ಮನವರ ಹಾಡು ಹೇಳ್ತಾ ಇರುವ ಅಭಿಮಾನಿಗಳು ಗಾನ ಕೋಗಿಲೆಗೆ ಗಾಯನದ ಮೂಲಕ ನಮನವನ್ನ ಸಲ್ಲಿಸಿ ಅಭಿಮಾನಿಗಳು ಭಾವುಕರಾಗ್ತಿದ್ದಾರೆ. ಯಾಕಂದ್ರೆ ಜಾನಕಮ್ಮನವರ ಪ್ರತಿ ಹಾಡಿನಲ್ಲೂ ಕೂಡ ಜೀವನ ಪಾಠ ಇತ್ತು. ಹಾಗಾಗಿನೇ ಅವರ ಪ್ರತಿ ಹಾಡನ್ನ ಕೂಡ ಅವರ ಅಭಿಮಾನಿ ವರ್ಗ, ಸಂಗೀತ ಪ್ರೇಮಿಗಳು ಬಹಳ ಇಷ್ಟಪಡ್ತಾ ಇದ್ರು. ಹಲವರು ಅದನ್ನ ಜೀವನಕ್ಕೆ ಅಳವಡಿಸಿಕೊಳ್ತಾ ಇದ್ರು. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಒಂದು ಭಾವನೆಗೆ ತಕ್ಕಂತೆ ಹಾಡುಗಳನ್ನು ಕೇಳಿದಾಗ ಆ ಹಾಡುಗಳಿಗೆ ನಾವು ಮನಸೋತು ಹೋಗ್ತಾ ಇದ್ವಿ. ಹಾಡುಗಳ ಸಾಲುಗಳಿಗೆ ಅನುಗುಣವಾಗಿಯೇ ಪ್ರತಿಯೊಬ್ಬರೂ ಕೂಡ ಆ ಕ್ಷಣವನ್ನ ಅಥವಾ ಅದನ್ನ ಕಾಲ್ಪನಿಕವಾಗಿ ಕಲ್ಪಿಸ್ಕೊಳ್ತಾ ಇದ್ರು. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಕುಣಿದಿಹ ಮಾತು ನೂರಿದೆ. ಕಂಗಳು ಒಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಕುಣಿದಿಹ ಮಾತು ನೂರಿದೆ. ನಾವು ಚಿಕ್ಕ ವಯಸ್ಸಿಂದ ಲಾಲಿ ಹಾಡು ಕೇಳಿದ್ದೀವೋ ಇಲ್ವೋ ಅದು ನೆನಪಿಲ್ಲ. ನಮಗೆ ರೇಡಿಯೋ ಆನ್ ಮಾಡಿದ ತಕ್ಷಣವೇ ನಮಗೆ ಬರ್ತಾ ಇದ್ದಿದ್ದು SP ಬಾಲಸುಬ್ರಹ್ಮಣ್ಯಂ, ಎಷ್ಟು ಜನಕ್ಕೆ ಅವ್ರು ಆಡಿದ್ದಾರೆ ಅಂತಾನೆ. ಅವ್ರ ಮುಖ ಯಾವತ್ತೂ ನೋಡಿರಲಿಲ್ಲ. ಆಮೇಲೆ ಮೀಡಿಯಾಗಳ ಮುಖಾಂತರ ಅವ್ರು ಹಿಂಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅವತ್ತಿಂದ ಇವತ್ತಿನವರೆಗೂ ಅವ್ರನ್ನ ತುಂಬ ಪೂಜಿಸ್ತೀವಿ ಸರ್. ನಾವು ಇವತ್ತಿಗೂ ಅವ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ತುಂಬ ದುಃಖ ಆಗುತ್ತೆ. ಅವ್ರು ಮತ್ತೆ ಹುಟ್ಟಿ ಬರಬೇಕು, ಬರ್ತಾರೆ. ಅವ್ರು ತುಂಬ ಇನ್ಸ್ಪಿರೇಷನ್ ನಮಗೆಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಹೆಣ್ಣಾಗಿ ಈ ಥರ ಸಾಧನೆ ಮಾಡಬೇಕು ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ಅವ್ರನ್ನ ನೋಡಿದಾಗ ಸ್ಫೂರ್ತಿ ಬರುತ್ತೆ. ಇವತ್ತು ಆ ಸ್ಫೂರ್ತಿನ ಕಳ್ಕೊಂಡಿದ್ದೀವಿ. ತುಂಬಾ ದುಃಖ ಆಗುತ್ತೆ. ಅವ್ರು ಆಡಿರೋ ಪ್ರತಿಯೊಂದು, ನೆನ್ನೆ ಬೆಳಿಗ್ಗೆ ಕೂಡ ನಾನು ಮನೇಲಿ ಪ್ರತಿದಿನ ಹಾಕೊಂಡು ಕೇಳ್ತೀವಿ. ಏನೋ ಒಂದು ಬೇಜಾರಿದ್ದಾಗ ಅವ್ರು ಹಾಡು ಕೇಳಿದ್ರೆ ತುಂಬಾ ಖುಷಿ ಆಗ್ತಿತ್ತು, ನೋವು ಮರಿತಿದ್ವಿ. ಇವತ್ತು ಅವರಿಲ್ಲ, ಆದರೆ ಅವರಿಲ್ಲ ಅಂತ ಅಂದ್ಕೊಳ್ಳಲ್ಲ. ಅವ್ರು ದೇವ್ರ ಹತ್ರ ಹೋಗಿದ್ದಾರೆ ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವ್ರು ಹುಟ್ಟು ಬರಲಿ ಅಂತ ಕೇಳ್ಕೊಳ್ತೀವಿ. ಮತ್ತು ಅವರು ಒಂದು ಸ್ಫೂರ್ತಿ ನಮಗೆ ಅಷ್ಟೇ. ಏನೇ ಒಂದು ಸಮಯ ಸಂದರ್ಭದಲ್ಲಿ ನಮಗೆ ಏನೇ ನೋವಾಗಲಿ, ಒಂದು ಟ್ರಾವೆಲ್ ಮಾಡಲಿ, ಒಂದು ಇಯರ್ಫೋನ್ ಹಾಕ್ಕೊಂಡು ಅವ್ರು ಆಡಿರುವಂಥ ಹಾಡುಗಳನ್ನ ಕೇಳಿದರೆ ಏನೋ ಒಂದು ಸ್ಫೂರ್ತಿ ಸಿಗ್ತಿತ್ತು ನಮಗೆ. ಒಂದು ಮನೇಲಿ ಏನೇ ಒಂದು ಟೆನ್ಷನ್ ಇದ್ರೂ ಕೂಡ ಮರಿತಾ ಇದ್ವಿ. ಇವತ್ತು ಮೇಡಮ್ ಇಲ್ಲ ಅನ್ನೋದು ನಮಗೆ. ನಿಮ್ಮ ಜೀವನದ ಒಂದು ಭಾಗ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರಿ. ಸೊ ಯಾವ ಹಾಡು ನಿಮ್ಮನ್ನ ಅಂದರೆ ಇಡೀ ಜೀವನದಲ್ಲಿ ಹಾಡುತ್ತೆ? ಯಾವೆಲ್ಲ ಹಾಡುಗಳು ಇಷ್ಟ ಆಗ್ತಾ ಇದ್ವು? ಎಲ್ಲ ಭಾಷೆಗಳಲ್ಲೂ ತುಂಬ ಚೆನ್ನಾಗಿ ಆಡಿದ್ದಾರೆ. ಈ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋದು ಕಷ್ಟ. ಅದರಲ್ಲಿ ಗಾಳಿ ಮಾತು, ಅಣ್ಣಯ್ಯ ಆಗಿರ್ಬೋದು, ಅಳಿಮೆಸ್ಟ್ ಆಗಿರ್ಬೋದು, ತುಂಬಾ ಇಷ್ಟ. ನಾನು ಒಂದು ತಾಯಿಯಾಗಿ ನನಗೆ ತುಂಬ ಇಷ್ಟವಾಗಿರೋಂಥ ಹಾಡು ಅಂತ ಹೇಳಿದರೆ, ಹಸುವಿಗೂ ಕರುವಿಗೂ ಮೂಕ ನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿ ನಂಟಿದೆ ಅಷ್ಟು ಹೇಳ್ತೀವಿ. ತುಂಬಾ ದುಃಖ ಆಗುತ್ತೆ ಸರ್. ಅವ್ರು ಬರೋಕ್ಕೆ ಮಾತಾಡೋಕ್ಕೆ ಅವ್ರು ಇವತ್ತಿಲ್ಲ ಅನ್ನೋದು ನಮಗೂ. ಅಮ್ಮನ ನಂಟಿನ ರೀತಿ ನಿಮ್ಗಿದ್ರು? ಹೌದು ಸರ್, ನನಗೆ ಅಂತಲ್ಲ, ನನ್ನಂತ ಎಷ್ಟೋ ಹೆಣ್ಮಕ್ಳಿಗೆ ಅವ್ರು ಸ್ಫೂರ್ತಿಯಾಗಿದ್ರು. ಕೆಲವೊಂದು ಟೈಮು ಕೆಲವೊಂದು ಮಾತುಗಳನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇದ್ದಾಗ ಅವ್ರದ್ದು ಒಂದು ಹಾಡನ್ನ ಕೇಳಿದ್ರೆ ನಮಗೆ ಸಮಾಧಾನ ಆಗ್ತಾ ಇತ್ತು. ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಹಂಸಲೇಖ ಅವರು. ಗಾನ ಕೋಗಿಲೆ ಜಾನಕಿಯವರ ಸ್ಮಾರಕವನ್ನ ನಿರ್ಮಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸರ್ಕಾರಕ್ಕೆ. ಕರುನಾಡಲ್ಲೇ ಇರೋದು ಜಾನಕಿಯವರ ಆಸೆಯಾಗಿತ್ತು. ಅದಕ್ಕೆ ಇಂಬು ಕೊಡುವಂತಹ ಕೆಲಸವನ್ನ ನಾವು ಮಾಡಬೇಕಿದೆ. ಜಯಮಾಲಾ ಅವರಿಗೆ ವಿಡಿಯೋ ಮೂಲಕ ಹಂಸಲೇಖ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪತ್ನಿ ಸಮೇತರಾಗಿ ಬಂದು ಹಂಸಲೇಖ ಅವರು ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನ ಪಡೆದು ನಮನವನ್ನ ಸಲ್ಲಿಸಿದ್ದಾರೆ. ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ.
ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆ ಇರೋ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಡಿನಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿರಬೇಕು ಅಂತ ಆಸೆಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಇತ್ತೀಚೆಗೆ ಅವರ ಮಗ ತೀರ್ಕೊಂಡ. ಆಗ ನಾನು ಬಂದಿದ್ದೆ, ಅವ್ರ ಜೊತೆಯಲ್ಲಿ ಕಾಲ ಕಳೆದು ಹೋದೆ. ಆ್ಯಕ್ಚುಲಿ ಮಗನ ನಿರ್ಗಮನವೇ ಅವರಿಗೆ ತ್ರಾಣವನ್ನು ಕಡಿಮೆ ಮಾಡ್ತು. ಆ್ಯಕ್ಚುಲಿ ಆಕೆ ಇನ್ನೂ 2-3 ವರ್ಷ ಬದುಕಿರುವಂಥ ಚಾನ್ಸಸ್ ಇತ್ತು. ಆದರೆ ಮಗನ ಕಳ್ಕೊಂಡ ದುಃಖದಿಂದ ಆಕೆ ನಮ್ಮನ್ನು ಅಗಲಿದ್ದಾರೆ. ಆದರೂ ಆ ತಾಯಿದು ಪೂರ್ಣ ಜೀವನ, ಸಂಪೂರ್ಣ ಗಾಯನ, ನಮ್ಮ ಕರುನಾಡಿಗೆ ಆಕೆ ಒಂದು ಕೋಡು. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ. ಗಾಯಕ ವಿಜಯ್ ಪ್ರಕಾಶ್ ಅವರು ಕೂಡ ಆಗಮಿಸಿದ್ದಾರೆ. ಜಾನಕಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಅವರು ದಂಪತಿ ಸಮೇತರಾಗಿ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ.